रक्ष हरे 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 ಬಿಳಿಗಿರಿ ರಂಗನಾಥ ಪಾದಾರವಿಂದಕ್ಕೆ ಗೋವಿಂದ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಇವತ್ತು ನಮ್ಮ ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ. ಇದು ಕೇವಲ ಒನ್ ಡೇ ಟ್ರಿಪ್. ಇವತ್ತು ನಾವು BR ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಮೊದಲಿಗೆ ಇವಾಗ ನಾವು ಚಾಮರಾಜನಗರ ಹತ್ರ ಇರುವ BR ಹಿಲ್ಸ್ಗೆ ಬಂದಿದ್ದೀವಿ. ಇದು ನೋಡಿ ಫಾರೆಸ್ಟ್ ಚೆಕ್ ಪೋಸ್ಟ್. ಇಲ್ಲಿಂದ ನಾವು ಎಂಟರ್ ಆಗಬೇಕಾಗತ್ತೆ. ಇಲ್ಲಿಂದ ನಮಗೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ನಾವು ಚೆಕ್ ಪೋಸ್ಟ್ ಎಂಟ್ರೆನ್ಸ್ನಲ್ಲಿದ್ದೀವಿ. ಹೊರಗಡೆ ನಮಗೆ ಹುಲಿ, ಹಾಗೆ ಈ ಕಡೆ ಬಂದುಬಿಟ್ಟು ಕಾಡ್ಕೋಣ, ಆನೆ ಎಲ್ಲ ಇದೆ. ಇದು ಎಂಟ್ರೆನ್ಸ್ ನಮಗೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರೆ ಮತ್ತೆ ಸಂಜೆ 6 ಗಂಟೆಗೆ ಕ್ಲೋಸ್ ಆಗೋಗುತ್ತೆ. ಹಾಗಾಗಿ ನಾವು ಫಸ್ಟು ಈ ಪ್ಲೇಸಿಗೆ ಬಂದಿದ್ದೀವಿ. ಮತ್ತು ಮುಂದೆ ಇನ್ನೂ ಸಾಕಷ್ಟು ಪ್ಲೇಸ್ಗಳಿಗೆ ಹೋಗೋದಿದೆ. ಬನ್ನಿ ಒಳಗಡೆ ಹೋಗೋಣ. ರೋಡ್ ತುಂಬಾ ಅದ್ಭುತವಾಗಿರುತ್ತೆ ಅಂತ ಅನಿಸುತ್ತೆ. ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ. TTನಲ್ಲಿ ಬಂದಿದ್ದೀವಿ, ಟೆಂಪೋ ಟ್ರಾವೆಲರಲ್ಲಿ ಬಂದಿದ್ದೀವಿ. ಸೂಪರಾಗಿರುತ್ತೆ ಜರ್ನಿ. ಬನ್ನಿ. ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ನಾವು ಚೆಕ್ ಪೋಸ್ಟಿಂದ ಹೊರಡ್ತಾ ಇದ್ದೀವಿ. ಇದು 6 o'clockಗೆ ಓಪನ್ ಆಗಿದೆ. ನಮಗೆ ದೇವಸ್ಥಾನ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ. ಮಧ್ಯಾಹ್ನ 2 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಮಗೆ ದೇವಸ್ಥಾನದ ಟೈಮಿಂಗ್ಸ್ ಕೂಡ. ಮತ್ತು ಬೆಳಗ್ಗೆ 9:45 10:30ವರೆಗೂ ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ. ಮತ್ತು ಸಂಜೆ 4 ಗಂಟೆಗೆ ಓಪನ್ ಮಾಡಿ ರಾತ್ರಿ 8 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಈಗ ನಾವು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಿಮಗೆ ದೇವಸ್ಥಾನ ರೀಚ್ ಆಗೋಕ್ಕೆ 2 ಮಾರ್ಗ ಇದೆ. ಒಂದು ರೋಡ್ ಮುಖಾಂತರ, ಅಂದರೆ ನೀವು ಕಾರ್ ಅಥವಾ ನೀವು TTಯಲ್ಲಿ ಬಂದಿದ್ದರೆ ಅದ್ರ ಮುಖಾಂತರನೇ ನೀವು ರೋಡಲ್ಲಿ ಹೋಗಬಹುದು. ಇನ್ನೊಂದು ಬಂದುಬಿಟ್ಟು ಬೆಟ್ಟ ಹತ್ಕೊಂಡು, ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಈ ದೇವಸ್ಥಾನ ನಿಮಗೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿ ಇದೆ. ಈ ದೇವಸ್ಥಾನವನ್ನು ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರೆಯೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಅದೇನು ಅಂದರೆ ದೂರದಿಂದ ನೋಡಿದಾಗ ಬೆಳ್ಳಿ ಮೋಡಗಳು, ಅಂದರೆ ಬಿಳಿ ಮೋಡಗಳು ಫುಲ್ಲು ಕವರ್ ಆಗಿರುತ್ತೆ. ಹಾಗಾಗಿ ಈ ಬೆಟ್ಟ ನಮಗೆ ಬೆಳ್ಳಗೆ ಕಾಣುತ್ತೆ. ಆದುದರಿಂದ ಇದನ್ನು ಶ್ವೇತಾದ್ರಿ ಅಂತಲೂ ಕರೀತಾರೆ, ಅಥವಾ ಬಿಳಿ ಬೆಟ್ಟ ಅಂತಲೂ ಕರೀತಾರೆ, ಅಥವಾ ಬಿಳಿಗಿರಿ ರಂಗನ ಬೆಟ್ಟ ಅಂತಲೂ ಕರೀತಾರೆ. ಆ್ಯಕ್ಚುಲಿ ನೀವು ಬಿಳಿಗಿರಿ ರಂಗನಾಥ ಬೆಟ್ಟಕ್ಕೆ ಬರ್ತಿರಲ್ಲ, ರೋಡ್ ಅಂತೂ ತುಂಬ ಸೂಪರಾಗಿದೆ. ನಾವು ಬರ್ತಾ ಸನ್ರೈಸ್ ಕೂಡ ಆಗ್ತಿತ್ತು. ಅದು ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಅಂತೂ ಸೂಪರ್ ವ್ಯೂಸ್ ಎಲ್ಲ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಇದನ್ನು BR ಹಿಲ್ಸ್ ಅಂತಲೂ ಕರೀತಾರೆ. BR ಅಂದರೆ ಬಿಳಿಗಿರಿ ರಂಗನ ಹಿಲ್ಸ್ ಅಂತ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ರೋಡ್ಸ್ ಮಾತ್ರ. ಹಾಗೆ ಕೆಲವೊಮ್ಮೆ ನೀವು ಅನಿಮಲ್ಸ್ನ ಕೂಡ ಎನ್ಕೌಂಟರ್ ಮಾಡ್ಬೋದು. ಕೆಲವೊಮ್ಮೆ ಆನೆಗಳು ಕಾಣುತ್ತೆ, ನವಿಲು ಕಾಣುತ್ತೆ. ನಮಗೆ ನವಿಲ್ ಮಾತ್ರ ನೋಡಿದ್ವಿ, ಆನೆ ಸ್ವಲ್ಪ ದೂರದಲ್ಲಿತ್ತು. ನಮ್ಮ ಹಿಂದೆ ನೀವು ನೋಡ್ಬೋದು. ಈಗ ವ್ಯೂ ಅಂತೂ ಸೂಪರ್ ಆಗಿದೆ. ನಾವು ಬೆಟ್ಟ ಹತ್ಕೊಂಡು ಹೋಗ್ತಿದ್ದೀವಲ್ಲ, ಬ್ಯೂಟಿಫುಲ್ ಲೊಕೇಶನ್. ನಿಮ್ಗೇನಾದರೂ ಬೆಟ್ಟ ಹತ್ಲಿಕ್ಕೆ ಆಗೋದಿಲ್ಲ ಅಂದರೆ ತುಂಬ ಈಗ ಕೆಲವೊಮ್ಮೆ ಸೀನಿಯರ್ ಸಿಟಿಸನ್ಸ್ ಎಲ್ಲ ಇರ್ತಾರೆ, ಅವ್ರು ಆರಾಮಾಗಿ ನೇರವಾಗಿ ದೇವಸ್ಥಾನ ತನಕ ಕಾರ್ ಹೋಗುತ್ತೆ. ಬಟ್ ನಿಮಗೆ ಬೆಟ್ಟ ಹತ್ತಕ್ಕಾಯ್ತು ಅಂದರೆ ದಯವಿಟ್ಟು ಬೆಟ್ಟ ಹತ್ತಿ. ಸೂಪರ್ ಆಗಿರುತ್ತೆ ವ್ಯೂ ಮಾತ್ರ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಈಗ ತೋರಿಸ್ತೀವಿ ವ್ಯೂ. ನೋಡಿ, ಇವಾಗ ಭಜಗೋವಿಂದಮ್ನ ಹಾಕಿದ್ದಾರೆ. 7 ಗಂಟೆಗೆ ಕರೆಕ್ಟಾಗಿ ದೇವಸ್ಥಾನ ಓಪನ್ ಆಗುತ್ತೆ. ಈ ಬೆಟ್ಟ ಹೇಗಿದೆ ಅಂದರೆ ಮೇಲ್ಕೋಟೆ ಬೆಟ್ಟನೂ ಸ್ವಲ್ಪ ಇದೇ ರೀತಿ ಅಂತ ನಂಗೆ ಅನ್ನಿಸ್ತು. ತುಂಬಾ ಪೀಸ್ಫುಲ್ ಆಗಿದೆ ಮಾರ್ನಿಂಗ್ ಬಂದಿರೋದಕ್ಕೆ. ಈ ದೇವಸ್ಥಾನದ ಉಲ್ಲೇಖ ಪ್ರಾರಂಭ ಆಗಿರೋದು ಬ್ರಹ್ಮಾಂಡ ಪುರಾಣದಲ್ಲಿ. ಈ ದೇವಸ್ಥಾನದ ಮೂಲ ವಿಗ್ರಹ ಅಂದರೆ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರುವುದು ದೇವಶ್ರೀ ವಸಿಷ್ಠರು. ವಿಶ್ವಾಮಿತ್ರ ವಸಿಷ್ಠರ ಮಧ್ಯೆ ನಿಮಗೆ ಅಂತಃಕಲಹ ಗೊತ್ತೇ ಇದೆ. ವಿಶ್ವಾಮಿತ್ರರ ಕೋಪದಿಂದ ವಸಿಷ್ಠರ ಎಲ್ಲ ಪುತ್ರ ಸಂತತಿಯು ನಾಶ ಆಗುತ್ತೆ. ಆವಾಗ ಪುತ್ರ ಸಂತತಿಗಾಗಿ ವಸಿಷ್ಠರು ಶ್ರೀನಿವಾಸನ ಮೊರೆ ಹೋಗ್ತಾರೆ. ಶ್ರೀನಿವಾಸನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಶ್ರೀನಿವಾಸನಲ್ಲಿ ಮೊರೆ ಹೋಗ್ತಾರೆ. ಆವಾಗ ಶ್ರೀನಿವಾಸ ದೇವರು ಪ್ರತ್ಯಕ್ಷರಾಗ್ಬಿಟ್ಟು ಅವ್ರಿಗೆ ಶಕ್ತಿ ಅಂತ ಒಬ್ಬ ಪುತ್ರನ ಕೊಡ್ತಾರೆ. ಆ ಶಕ್ತಿಯ ಮುಂದಿನ ಸಂತತಿನೇ ವ್ಯಾಸರು ಕೂಡ. ಶಕ್ತಿಯ ಮಗ ಪರಾಶರ, ಪರಾಶರರ ಮಗ ವೇದವ್ಯಾಸರು. ಈ ವೇದವ್ಯಾಸರು ಮಹಾಭಾರತವನ್ನು ಬರೆದಿರೋದು. ಸಾಕಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ, ಇದು ರಂಗನಾಥ ಸ್ವಾಮಿ ದೇವಸ್ಥಾನ, ನೀವ್ಯಾಕೆ ಶ್ರೀನಿವಾಸ ದೇವರು ಅಂತ ಹೇಳ್ತಾ ಇರೋದು ಅಂತ. ಇಲ್ಲಿ ಬೇಸಿಕಲಿ ಇರೋದು ಶ್ರೀನಿವಾಸ ದೇವರ ಅಂದರೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹನೇ. ಇಲ್ಲಿ ಶ್ರೀನಿವಾಸ ದೇವರು ರಂಗನಾಥ ಸ್ವಾಮಿ ಅಂತ ಕರೆಸಲ್ಪಡೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಅದೇನು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಇನ್ನು
ಈ ಬೆಟ್ಟಕ್ಕೆ ನೀವು ರೀಚ್ ಆಗಬೇಕು ಅಂದರೆ ನಿಮಗೆ ಬಸ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ. ಇನ್ನು ನೀವೇನಾದರೂ ಪ್ರೈವೇಟ್ ವೆಹಿಕಲ್ ಅಂದರೆ ನಿಮ್ಮ ಕಾರಲ್ಲಿ ಬರ್ತಾ ಇದ್ದರೆ ಇದಕ್ಕೆ ನಿಮಗೆ ಡಿಸ್ಟೆನ್ಸು ಬೆಂಗಳೂರಿನಿಂದ ಬಿಳಿಗಿರಿ ರಂಗನಾಥ ಬೆಟ್ಟಕ್ಕೆ ನಿಮಗೆ 168 ಕಿಲೋಮೀಟರ್ಸ್ ಆಗುತ್ತೆ. ಅದೇ ತುಮಕೂರಿನಿಂದ ಆದರೆ 180 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಮೈಸೂರಿನಿಂದ ನಿಮಗೆ 80 ಕಿಲೋಮೀಟರ್ ಆಗುತ್ತೆ. ನಿಮಗೆ ಮೈಸೂರಿನಿಂದ ಕೂಡ ಬಸ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಮತ್ತು ನಿಮಗೆ ಬೆಂಗಳೂರಿನಿಂದ ಕೂಡ ಬಸ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ಹಿಂದೆ ಒಮ್ಮೆ ಮೈಸೂರನ್ನ ಆಳ್ತಿದ್ದ ಟಿಪ್ಪು ಸುಲ್ತಾನು ಇಲ್ಲಿಗೆ ಬರ್ತಾನೆ. ಇಲ್ಲಿಗೆ ಬಂದಾಗ, ಈ ಪ್ರದೇಶಕ್ಕೆ ಬಂದಾಗ ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಇಲ್ಲಿಯವರು. ಯಾವ ದೇವಸ್ಥಾನ ಅಂತ ಕೇಳಿದಾಗ ಅಲ್ಲಿ ಶ್ರೀನಿವಾಸ ದೇವರ ದೇವಸ್ಥಾನ ಅಂತಾರೆ. ಟಿಪ್ಪು ಸುಲ್ತಾನಿಗೆ ಅದು ಗೊತ್ತಾಗೋದಿಲ್ಲ ಯಾವ ದೇವರು, ಯಾಕೆಂದರೆ ಅವನು ಮುಸಲ್ಮಾನ ಆದ ಕಾರಣ ನಮಗೆ ಹಿಂದೂ ದೇವತೆಗಳ ಹೆಸರುಗಳು ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಹಾಗಾಗಿ ಅವನಿಗೆ ಅರ್ಥ ಆಗೋದಕ್ಕೋಸ್ಕರ ಶ್ರೀರಂಗಪಟ್ಟಣದಲ್ಲಿ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದೇ ರೀತಿ ಇಲ್ಲೂ ಕೂಡ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಅಂದಿನಿಂದ ಇಲ್ಲಿ ಶ್ರೀನಿವಾಸ ದೇವರನ್ನ ರಂಗನಾಥ ಸ್ವಾಮಿ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದಿನಿಂದ ಇಂದಿನ ತನಕ ಈಗ ಇಲ್ಲಿ ರಂಗನಾಥ ಸ್ವಾಮಿ ಅಂತಲೇ ದೇವರನ್ನ ಕರೆಯೋದು. ನಿಮಗೆ ದೇವರ ವಿಗ್ರಹನ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಮಲಗಿರೋ ರೀತಿ ರಂಗನಾಥ ಸ್ವಾಮಿ ಇರೋದಿಲ್ಲ, ಕೆಲವು ಕಡೆ ನಿಂತಿರೋ ರೀತಿ ರಂಗನಾಥ ಸ್ವಾಮಿನೂ ಇದೆ. ಆದರೆ ಇಲ್ಲಿ ಮಾತ್ರ ದೇವರು ನಿಮಗೆ ಸಾಕ್ಷಾತ್ ವೆಂಕಟೇಶ್ವರ ತಿರುಮಲದಲ್ಲಿ ಹೇಗೆ ನಿಂತಿರ್ತಾನೋ ಅದೇ ರೀತಿ ನಿಂತಿರ್ತಾನೆ. ಒಂದು ಕೈಯಲ್ಲಿ ವರದ ಹಸ್ತ, ಇನ್ನೊಂದು ಕೈಯಲ್ಲಿ ಕಟೈ ಹಸ್ತ, ಹಾಗೆ ನಮಗೆ ಶಂಖ ಚಕ್ರವನ್ನು ಹಿಡಿದು ಖಡ್ಗವನ್ನು ಕೂಡ ಹಿಡಿದು ನಿಂತಿರ್ತಾನೆ. ತುಂಬಾ ವಿಶೇಷವಾದ ದೇವಸ್ಥಾನ ಇದು. ಈಗ ನಾವು ಆಲ್ರೆಡಿ ಅರ್ಧ ಬೆಟ್ಟ ಹತ್ತಿದ್ದೀವಿ. ಇಲ್ಲಿ ಮಂಟಪ ಥರ ಮಾಡಿದ್ದಾರೆ ವಿಶ್ರಾಂತಿ ಮಾಡಲಿಕ್ಕೆ. ಇನ್ನು ಅರ್ಧ ಹತ್ತಿದ್ರೆ ನಮಗೆ ದೇವಸ್ಥಾನದ ಗೋಪುರ ಕಾಣಿಸುತ್ತೆ. ವ್ಯೂ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಆ ಮೆಟ್ಲು, ಸುತ್ತಮುತ್ತ ಪರಿಸರ, ಹಕ್ಕಿಗಳ ಚಿಲಿಪಿಲಿ, ಹಾಗೆ ಇವಾಗ ಸನ್ರೈಸ್ ಆಗ್ತಾ ಇದೆ. ಎರಡು ಕಣ್ಣು ಸಾಲದು ನೋಡೋದಕ್ಕೆ, ಅಷ್ಟು ಅದ್ಭುತವಾಗಿದೆ ಲೊಕೇಶನ್ ಮಾತ್ರ. ಮತ್ತು ಬೆಟ್ಟ ಕೂಡ ಯಾರೂ ಹತ್ತುತ್ತಾ ಇಲ್ಲ, ಕೇವಲ ನಮ್ಮ ಫ್ಯಾಮಿಲಿಯವ್ರು ಮಾತ್ರ. ನಾವು ಒಂದು 5 ಜನ ಬೆಟ್ಟ ಹತ್ತುತ್ತಿದ್ದೀವಿ ಅಷ್ಟೇ. ನೋಡಿ ಈಗ ಕಾಣ್ತಿದೆಯಲ್ಲ, ಇಲ್ಲಿ ತನಕ ನಮಗೆ ವೆಹಿಕಲ್ ಬರುತ್ತೆ. ಈ ಬಿಲ್ಡಿಂಗ್ ತನಕ ಇಷ್ಟು ಮಾತ್ರ ಮತ್ತೆ ಮೆಟ್ಲು ಹತ್ತಲೇಬೇಕಾಗತ್ತೆ. ನೋಡಿ ಇಲ್ಲಿದೆ, ರೋಡ್ ಇದೆ, ಇದು ಕೆಳಗಡೆ ಹೋಗುತ್ತೆ. ಮುಕ್ಕಾಲು ಬೆಟ್ಟ ತನಕ ಬರುತ್ತೆ ಆಲ್ಮೋಸ್ಟ್. ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಸನ್ರೈಸ್ ಕಾಣ್ತಾ ಇದೆ, ಆ ಪರ್ವತಗಳ ಮಧ್ಯೆ, ಬೆಟ್ಟಗಳ ಮಧ್ಯೆ. ಏನು ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಇದು ಮಾರ್ನಿಂಗ್ ಹವರ್ಸ್ ಬಂದ್ರೇ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ನೀವು ಮಧ್ಯಾಹ್ನದ ಹೊತ್ತೆಲ್ಲ ಬಂದರೆ ತುಂಬ ಕ್ರೌಡು ಇರುತ್ತೆ, ಇಷ್ಟೊಂದು ನೀವು ನೇಚರ್ನ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ನಾವು ಬೆಟ್ಟ ಹತ್ತಿಬಿಟ್ವಿ. ಕೇವಲ 300 to 400 ಸ್ಟೆಪ್ಸ್ ಅಷ್ಟೇ ಇರೋದು. ಆರಾಮಾಗಿ ನೀವು ಬೆಟ್ಟ ಹತ್ಕೊಂಡು ಬರ್ಬೋದು. ಈಗ ದೇವಸ್ಥಾನದ ಒಳಗೋಗಿ ದರ್ಶನ ಮಾಡೋಣ ಅಂತ. ನೋಡಿ ಎಲ್ಲ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ವೆಯ್ಟ್ ಮಾಡ್ತಾಯಿದ್ದೀವಿ, ಯಾರೂ ಇಲ್ಲ. ವ್ಯೂ ನೋಡಿ ಸಖತ್ತಾಗಿದೆ, ವರ್ತ್ ವಿಸಿಟಿಂಗ್ ಅಂತ ಅನ್ನಿಸ್ತು. ಇದು ರಾಜಗೋಪುರ, ದೊಡ್ಡ ದೊಡ್ಡ ಬಾಗಿಲುಗಳಿದೆ ನೋಡಿ. ಇದು ಒಳಗಿನ ದೇವಸ್ಥಾನ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಇದು ಪ್ರಧಾನವಾದ ದೇವಸ್ಥಾನ. 7 ಗಂಟೆ ಕರೆಕ್ಟಾಗಿ ಓಪನ್ ಮಾಡ್ತಾರೆ ಅಂದರು. ಇನ್ನೇನು 5 ಮಿನಿಟ್ಸ್ ಇದೆ. ಇಲ್ಲಿ ನಮಗೆ 2 ದೇವಸ್ಥಾನಗಳಿದೆ. ಒಂದು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಆದರೆ ಅದ್ರ ಪಕ್ಕದಲ್ಲಿರೋದು ಅಮ್ಮನವರ ದೇವಸ್ಥಾನ. ಇಲ್ಲಿ ಅಮ್ಮನವ್ರನ್ನ ಅಲಮೇಲು ಮಂಗಮ್ಮ ಅಂತ ಕೂಡ ಕರೀತಾರೆ. ನಿಮಗೆ ತಿರುಮಲದಲ್ಲಿ ಹೇಗೆ ಅಲಮೇಲು ಮಂಗಮ್ಮ, ಅದೇ ರೀತಿ ಶ್ರೀನಿವಾಸ ದೇವರು ಇರ್ತಾರೋ ಅದೇ ರೀತಿ ಇಲ್ಲಿ ಅಮ್ಮನವ್ರನ್ನ ಕೂಡ ಅಲಮೇಲು ಮಂಗಮ್ಮ ಅಂತಲೇ ಕರೆಯೋದು. ಈ ದೇವಸ್ಥಾನ ದಟ್ಟ ಅರಣ್ಯದಲ್ಲಿರೋದು. ಇಲ್ಲಿ ಮುಂಚೆ ಗಿರಿಜನರು, ಇಲ್ಲಿ ಸೋಲಿಗರು ತುಂಬ ಜನ ಇದ್ದರು. ಅವರೇ ಈ ದೇವಸ್ಥಾನಕ್ಕೆ ತುಂಬ ಜನ ನಡ್ಕೋತಾ ಇದ್ದಿದ್ದು. ಈಗಲೂ ಕೂಡ ಸೋಲಿಗರು ಇಲ್ಲಿಗೆ ಬಂದುಬಿಟ್ಟು ದರ್ಶನವನ್ನು ಪಡ್ಕೊಳ್ತಾರೆ. ಹಾಗೆ ಪ್ರತಿ ವರ್ಷ ಒಂದು ದೊಡ್ಡ ಪಾದರಕ್ಷೆಗಳನ್ನ ದೇವರಿಗೆ ಕಾಣಿಕೆಯಾಗಿ ಕೊಡ್ತಾರೆ. ಈ ಪಾದರಕ್ಷೆ ತುಂಬ ವಿಶೇಷವಾಗಿರುತ್ತೆ, ಚರ್ಮದಿಂದ ಮಾಡಿರುತ್ತೆ. ಈ ಪಾದರಕ್ಷೆಗಳಲ್ಲಿ ಪ್ರತಿಯೊಬ್ಬ ಭಕ್ತರಿಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಹಾಗೆ ಈ ಸೋಲಿಗರು ಈ ದೇವರನ್ನ ಭಾವ ಅಂತ ಕರೀತಾರೆ. ಯಾಕೆಂದರೆ ಸೋಲಿಗರ ಹೆಣ್ಮಗಳನ್ನ ದೇವರು ವಿವಾಹ ಆಗಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದೇವರನ್ನ ಇವರು ಭಾಮ ಇದನ್ನ ರಿಲೇಷನ್ಶಿಪ್ನಲ್ಲಿ ಅವರು ಮೆನ್ಷನ್ ಮಾಡ್ತಾರೆ. ದೇವಸ್ಥಾನ ಹೈಟಲ್ಲಿ ಇರೋದ್ರಿಂದ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ. ನಿಮಗೆ ವ್ಯೂ ಪಾಯಿಂಟ್ಸ್ ಥರ ಕೂಡ ಇಲ್ಲಿ ಮಾಡಿದ್ದಾರೆ. ವ್ಯೂ ಮಾತ್ರ ತುಂಬಾ ಅಮೇಝಿಂಗ್ ಆಗಿದೆ. ಬನ್ನಿ ನೋಡೋಣ ಅಂತ. ನೋಡಿ ಇಲ್ಲಿ ಸಾಕಷ್ಟು ವ್ಯೂ ಪಾಯಿಂಟ್ಸ್ ಇದೆ. ಸುತ್ತ ಕಣಿವೆ ಇರೋ ಕಾರಣ ತುಂಬಾ ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು. ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ವ್ಯೂ ಅಂತ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡಿ ಫುಲ್ಲು ದಟ್ಟ ಕಾಡು, ಕಾಡಿನ ಮಧ್ಯೆ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ.
ನಾವಿಲ್ಲಿ ರಂಗನಾಥ ಸ್ವಾಮಿಯವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು ಹೊಗೇನಕಲ್ ಫಾಲ್ಸ್ಗೆ. ಹೊಗೇನಕಲ್ ಫಾಲ್ಸಲ್ಲಿ ಫುಲ್ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ ನೀರಿನ ಮಟ್ಟ ಎಷ್ಟಿದೆ ಅಂತ. ಅದಾದ ನಂತರ ನಾವು ಮುಂದಿನ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮುಂದಿನ ಪ್ಲೇಸ್ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ 3 ಪ್ಲೇಸ್ಗಳನ್ನ ನಾವು ಇವತ್ತು ಒಂದೇ ದಿವಸದಲ್ಲಿ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನೀವು ಬೆಂಗಳೂರು ಅಥವಾ ಮೈಸೂರಿನಿಂದ ಬರೋದಾದರೆ ಆರಾಮಾಗಿ ಈ 3 ಪ್ಲೇಸಸ್ನ ಒಂದೇ ದಿನದಲ್ಲಿ ಕವರ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಇಲ್ಲಿ ಫಾರೆಸ್ಟ್ ವ್ಯೂ ಸಿಗುತ್ತೆ. ಅದಾದ ನಂತರ ಫಾಲ್ಸ್ನಲ್ಲಿ ಎಂಜಾಯ್ ಮಾಡ್ಬೋದು. ಅದೇ ರೀತಿ ನೀವು ಒಂದು ಶಿವನ ದೇವಸ್ಥಾನ ನೋಡ್ಬೋದು, ಒಂದು ವಿಷ್ಣುವಿನ ದೇವಸ್ಥಾನ ನೋಡ್ಬೋದು. ಎರಡೂ ತುಂಬ ಅದ್ಭುತವಾದ ದೇವಸ್ಥಾನ. ಈ ಎಲ್ಲ ಸ್ಥಳಗಳನ್ನ ನೀವು ಒಂದೇ ದಿನದಲ್ಲಿ ಆರಾಮಾಗಿ ಕವರ್ ಮಾಡ್ಬೋದು. ನಾವು ತುಮಕೂರಿನಿಂದ ಟಿನಲ್ಲಿ ಹೊರಟಿದ್ದು. ನಾವು ಸುಮಾರು ಬೆಳಗಿನ ಜಾವ 2 ಗಂಟೆಗೆ ಕರೆಕ್ಟಾಗಿ ಹೊರಟಿದ್ದೀವಿ. ನಾವಿಲ್ಲಿ ಅರ್ಲಿ ಮಾರ್ನಿಂಗ್ 6ಗೆ ರೀಚ್ ಆಗಿದ್ವಿ. ನಾವು ಅರ್ಲಿ ಮಾರ್ನಿಂಗ್ 2 o'clockಗೆ ಹೊರಟಿರೋದ್ರಿಂದ ನಾವು ರೂಮ್ ಕೂಡ ಮಾಡಿಲ್ಲ. ನಾವು ವಿತೌಟ್ ರೂಮ್ ಆರಾಮಾಗಿ ತುಂಬ ಬಜೆಟೆಡ್ ಟ್ರಿಪ್ ನೀವು ಮಾಡ್ಬೋದಾಗಿರುತ್ತೆ. ನಾವು ಇದೆಲ್ಲ ಮುಗಿಸ್ಕೊಂಡು ಆರಾಮಾಗಿ ನೈಟ್ ನಾವು ಮನೆ ತಲುಪಿಬಿಡ್ತೀವಿ. ಇಲ್ಲಿ ನಮಗೆ ದೇವಸ್ಥಾನದ ಹಿಂಭಾಗ ನಿತ್ಯ ಅನ್ನದಾನ ಭವನ ಇದೆ. ಇಲ್ಲಿ ಪ್ರತಿದಿನ ಕೂಡ ಮಧ್ಯಾಹ್ನದೊತ್ತು ಊಟದ ವ್ಯವಸ್ಥೆ ಇರುತ್ತೆ. ಇಲ್ಲಿ ನಿಮಗೆ ಸುತ್ತಮುತ್ತ ಅಷ್ಟೊಂದು ಚೆನ್ನಾಗಿರೋ ಹೋಟೆಲ್ಸ್ ಯಾವುದೂ ಇರೋದಿಲ್ಲ. ಸೊ ನೀವೇನಾದರೂ ಮಧ್ಯಾಹ್ನದ ಟೈಮು ಇಲ್ಲಿ ದೇವಸ್ಥಾನಕ್ಕೆ ರೀಚ್ ಆಗೋದಾದರೆ ನೀವು ಆರಾಮಾಗಿ ಇಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಿ. ದೇವಸ್ಥಾನ ಓಪನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಜಾಗಟೆ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಬನ್ನಿ ದೇವಸ್ಥಾನ ಹತ್ರ ಹೋಗೋಣಂತೆ. ಪ್ರಾಬಬಲಿ ನಿಮಗೆ ದೇವ್ರನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ, ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ. ಫ್ರಂಟ್ ಎಂಟ್ರೆನ್ಸ್ ತನಕ ಮಾತ್ರ ನಾನು ನಿಮಗೆ ತೋರಿಸ್ಬೋದಾಗಿರುತ್ತೆ. ಪಿಡಿದು ಬಾಧಿಸಿ ತರೆಯ ತ್ರಿಜಗ ದ್ವಡೆಯ ಪಾಲಿಸೊಯನಲು ತಕ್ಷಣ ಬಂದು ಆಲಿಸಿದೆ. ಮಡಗಿ ಮಾತನು ಕೇಳಿ ಬರುವರಿ ಬಡವ ಬ್ರಾಹ್ಮಣ ಧ್ಯಾನ ಕೊಡಲು ಕೊಡಲಿದ ಸದಳ ಭಾಗ್ಯ ನೀಡಿದೆ ಶೇಷಗಿರಿವಾಸ. ಕೊಡಲಿದ ಸದಳ ಭಾಗ್ಯ ನೀಡಿದೆ ಶೇಷಗಿರಿವಾಸ. ಫೈನಲಿ ದರ್ಶನ ಆಗಿ ಹೊರಗಡೆ ಬಂದ್ವಿ. ಹಬ್ಬ ಅದಿನ್ನೇನು ದರ್ಶನ ಆಯಿತು ಅಂದರೆ ತುಂಬಾ ಅದ್ಭುತವಾಗಿದೆ. ಎಲ್ಲ ದೇವರನ್ನ ವಜ್ರಾಂಗಿಯಿಂದ ಅಲಂಕಾರ ಮಾಡಿದ್ದಾರೆ. ಶಂಖ ಚಕ್ರ, ಹಾಗೆ ನೀವು ಆ ದೇವರ ಹತ್ರ ಖಡ್ಗ ಕೂಡ ನೋಡ್ಬೋದು. ತುಂಬಾ ವಿಶೇಷವಾದ ದೇವಸ್ಥಾನ. ನನಗೆ ತಿರುಮಲಕ್ಕೆ ಹೋದ ಫೀಲಿಂಗ್ಸೇ ಆಲ್ಮೋಸ್ಟ್ ಬಂತು. ನೀವು ವೆಂಕಟೇಶ್ವರ ಸ್ವಾಮಿನ ತಿರುಮಲದಲ್ಲಿ ಅಷ್ಟು ಈಸಿಯಾಗಿ ದರ್ಶನ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಮ್ಮೆ ನೀವು ಇಲ್ಲಿಗೆ ವಿಸಿಟ್ ಮಾಡಿ ನೀವೇ ಹೇಳ್ತೀರ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ ಅಂತ. ಮೊದಲು ದರ್ಶನಕ್ಕೆ ಒಳಗಡೆ ಹೋದ್ವಿ. ಅಲ್ಲಿ ರಂಗನಾಥ ಸ್ವಾಮಿಯವರ ದರ್ಶನ ಮಾಡಿದ್ವಿ. ರಂಗನಾಥ ಸ್ವಾಮಿಯವರು ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಸಾಕ್ಷಾತ್ ಶ್ರೀನಿವಾಸನೇ. ದರ್ಶನ ಮಾಡಿದ ನಂತರ ನಾವು ಅಲಮೇಲು ರಂಗನಾಯಕಿ ಅಮ್ಮನವರ ದರ್ಶನ ಕೂಡ ಮಾಡಿದ್ವಿ. ದರ್ಶನ ಮಾಡಿ ಇವಾಗ ತಾನೇ ಹೊರಗಡೆ ಬಂದಿದ್ದೀವಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಇದು ಪ್ರಕೃತಿಯ ಸೌಂದರ್ಯದ ಮಡಿಲಿನಲ್ಲಿದೆ. ನೀವು ಇಲ್ಲಿಗೆ ಬಂದರೆ ಪ್ರಕೃತಿಯ ಸೌಂದರ್ಯನೂ ನೋಡ್ಬೋದು, ವನ್ಯಜೀವಿಗಳನ್ನ ನೋಡ್ಬೋದು, ಹಾಗೆ ದೇವರ ದರ್ಶನ ಕೂಡ ಮಾಡ್ಕೊಳ್ಬೋದು. ಎಲ್ಲ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ. ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ. ನಿಮಗೆ ಬಿಳಿ ಮೋಡ ಅಂತಾರಲ್ಲ, ಆ ವರ್ಣನೆಗೆ ಇದು ಸೂಟಬಲ್ ಅಂತ ಹೇಳ್ಬೋದು. ಫುಲ್ಲು ಫಾಗ್ ಕವರ್ ಆಗಿ ಹೋಗ್ಬಿಟ್ಟಿದೆ ನೋಡಿ. ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಿಗೆ ಬರ್ತಿದೆಯೋ ಗೊತ್ತಿಲ್ಲ, ಆಲ್ಮೋಸ್ಟ್ ಎಷ್ಟೊಂದು ಫಾಗ್ ಕವರ್ ಆಗಿಬಿಡ್ತಾ ಇದೆ ಆಲ್ರೆಡಿ. ನಿಮಗೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಸಾಕಷ್ಟು ಅಂಗಡಿಗಳಿದೆ. ನಿಮಗೆ ಪೂಜೆ ಸಾಮಗ್ರಿಗಳೆಲ್ಲ ಸಿಗುತ್ತೆ. ಇಲ್ಲಿ ತೆಂಗಿನಕಾಯಿ, ತುಳಸಿ ಪ್ರತಿಯೊಂದು ಕೂಡ ಸಿಗುತ್ತೆ. ವೆಹಿಕಲ್ಸ್ ಎಲ್ಲ ಬೆಟ್ಟದ ಮೇಲೆ ಬಂದಿರೋದು ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಈಗ ನಾವು ಹೋಗ್ತಾ ವೆಹಿಕಲ್ನಲ್ಲೇ ಹೋಗ್ತೀವಿ. ನಾವು ಟೆಂಪೋ ಟ್ರಾವೆಲರಲ್ಲೇ ಹೋಗ್ತೀವಿ. ಈಗ ಇಷ್ಟು ಮೆಟ್ಲು ಹತ್ತಬೇಕಾಗತ್ತೆ ನೀವೇನಾದರೂ ಕಾರ್ನಲ್ಲಿ ಬಂದರೆ. ಇನ್ನು ಇವಾಗ ಜನ ಬರ್ತಾ ಇದ್ದಾರೆ. ಬಿಳಿಗಿರಿ ರಂಗನ ಬೆಟ್ಟ. ನೀವೇನಾದರೂ BR ಹಿಲ್ಸಲ್ಲಿ ಸ್ಟೇ ಮಾಡ್ಬೇಕು ಅಂದ್ಕೊಂಡಿದ್ರೆ ನೀವು ಹೋಟೆಲ್ ಮಯೂರ ಅಲ್ಲಿ ಸ್ಟೇ ಮಾಡ್ಬೋದು. ನಿಮ್ಗೆ ಇದೊಂದು ಆಪ್ಷನ್ ಇದೆ. ನೀವು ಆನ್ಲೈನಲ್ಲಿ ಈ ಒಂದು ರೂಮ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ನೀವು KSTDC ಅಫಿಷಿಯಲ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬಹುದು, ಇಲ್ಲಾಂದರೆ ಅಗೋಡಾ ಅಲ್ಲೂ ಕೂಡ ನೀವು ಈ ರೂಮ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ನೀವು ಈ ರೂಮ್ಸ್ನೇನಾದರೂ ಹೋಟೆಲ್ ಮಯೂರ ಬಿಳಿಗಿರಿ ಈ ರೂಮ್ಸ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ನೀವು ಬೇಗನೆ ರೀಚ್ ಆಗಬೇಕು. ಏಕೆಂದರೆ ಸಂಜೆ 6 ಗಂಟೆಗೆ ಚೆಕ್ ಪೋಸ್ಟ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆಮೇಲೆ ನಿಮ್ಗೆ ಅಲೋ ಮಾಡೋದಿಲ್ಲ. ಸೊ ಅದರೊಳಗೆ ನೀವು ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ.
ಮತ್ತು ನಿಮ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ ಬೇಕು ಅಂದರೆ ತಿಂಡಿಗೆ ಯಾವುದೇ ರೀತಿಯ ಹೋಟೆಲ್ಸ್ ಇಲ್ಲ ಚೆನ್ನಾಗಿರೋದು. ಸೊ ನೀವು ಇಲ್ಲಿ ಹೋಟೆಲಲ್ಲಿ ನೀವು ತಿಂಡಿ ತಿನ್ಕೋಬೋದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ.